ಒಂದೇ ದೇವಾಲಯ ಸಾವಿರ ಕಂಬಗಳು. ಆಶ್ಚರ್ಯವೇನೆಂದರೆ ಒಂದೇ ರೀತಿಯ ಎರಡು ಕಂಬಗಳು ಇಲ್ಲಿ ಕಾಣಿಸುವುದಿಲ್ಲ. ಇದೇ ಮೂಡುಬಿದ್ರೆಯ ಸಹಸ್ರ ಕಂಬಗಳ ಬಸದಿಯ ಅದ್ಭುತ. ಸ್ನೇಹಿತರೆ, ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಹಸಿರು ಸೊಬಗಿನ ನಡುವೆ ನೆಲೆಸಿರುವ ಮೂಡುಬಿದ್ರೆಯ ಸಹಸ್ರ ಕಂಬಗಳ ಬಸದಿ ಕೇವಲ ಒಂದು ದೇವಾಲಯವಲ್ಲ. ಇದು ಭಾರತೀಯ ವಾಸ್ತುಶಿಲ್ಪದ ಅಮರಕಾವ್ಯ, ಕಲ್ಲಿನಲ್ಲಿ ಕೆತ್ತಿದ ಶಾಶ್ವತ ಇತಿಹಾಸ. ಇದರ ಪ್ರವೇಶ ದ್ವಾರವು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಅದು ನಮ್ಮನ್ನು 500 ವರ್ಷಗಳ ಹಿಂದಿನ ಇತಿಹಾಸದ ಲೋಕಕ್ಕೆ ಕರೆದೊಯ್ಯುತ್ತದೆ. ಪ್ರವೇಶ ದ್ವಾರವನ್ನು ದಾಟಿ ಒಳಗೆ ಕಾಲಿಟ್ಟ ತಕ್ಷಣವೇ ನಮ್ಮ ಕಣ್ಣಿಗೆ ಮೊದಲು ಬೀಳುವುದು ಭವ್ಯ ಮಾನಸ್ತಂಭ. ಅದರ ಗಾಂಭೀರ್ಯ ಮತ್ತು ಶಿಲ್ಪಕಲೆಯ ಸೊಬಗು ಕ್ಷಣಾರ್ಧದಲ್ಲೇ ಮನಸ್ಸನ್ನು ಸೆಳೆಯುತ್ತದೆ. ಮಾನಸ್ತಂಭದ ಹಿಂದೆಯೇ ಕಂಗೊಳಿಸುತ್ತಿರುವುದು ವಿಶ್ವವಿಖ್ಯಾತ ಸಾವಿರ ಕಂಬಗಳ ಬಸದಿ. ಅದರ ಸುತ್ತಲೂ ಹರಡಿರುವ ವಿಶಾಲವಾದ ತೆರೆದ ಪ್ರಾಂಗಣ ಈ ಪವಿತ್ರ ಕ್ಷೇತ್ರದ ಭವ್ಯತೆ ಮತ್ತು ಶಾಂತ ವಾತಾವರಣವನ್ನು ಇನ್ನಷ್ಟು ಮೆರಗುಗೊಳಿಸುತ್ತಿದೆ. ಇಲ್ಲಿ ನಿಂತ ಪ್ರತಿಯೊಬ್ಬರಿಗೂ ಇತಿಹಾಸವೇ ಕಣ್ಣೆದುರು ಜೀವಂತವಾಗಿ ನಿಂತಿರುವ ಅನುಭವ ಆಗದೇ ಇರದು. ಈ ಬಸದಿ ಸುಮಾರು 1430ರ ಅವಧಿಯಲ್ಲಿ ನಿರ್ಮಾಣಗೊಂಡಿದ್ದು, ಈ ಭವ್ಯ ದೇವಾಲಯವನ್ನು ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಮೂಲ ದೇವರು 8ನೇ ತೀರ್ಥಂಕರರಾದ ಭಗವಾನ್ ಚಂದ್ರನಾಥರು. ಈ ಬಸದಿಯ ಅತ್ಯಂತ ದೊಡ್ಡ ವೈಶಿಷ್ಟ್ಯವೆಂದರೆ ಅದರ ಅದ್ಭುತ ಕಲ್ಲಿನ ಕಂಬಗಳು. ಪ್ರತಿಯೊಂದು ಕಂಬದ ಮೇಲೂ ಕಾಣುವ ಸೂಕ್ಷ್ಮ ಕೆತ್ತನೆಗಳು ಮತ್ತು ಜ್ಯಾಮಿತಿಯ ವಿನ್ಯಾಸಗಳು ಆ ಕಾಲದ ಶಿಲ್ಪಿಗಳ ಅಸಾಮಾನ್ಯ ಪ್ರತಿಭೆಗೆ ಜೀವಂತ ಸಾಕ್ಷಿಯಾಗಿವೆ. ಈ ದೇವಾಲಯದ ನಿರ್ಮಾಣದಲ್ಲಿ ದ್ರಾವಿಡ, ಹೊಯ್ಸಳ ಮತ್ತು ವಿಜಯನಗರ ವಾಸ್ತುಶೈಲಿಗಳ ಸುಂದರ ಸಂಗಮ ಕಾಣಸಿಗುತ್ತದೆ. ವಿಶಾಲವಾದ ಸಭಾಮಂಟಪ, ಎತ್ತರದ ಕಲ್ಲಿನ ಸ್ತಂಭಗಳು, ನೈಸರ್ಗಿಕ ಗಾಳಿ ಮತ್ತು ಬೆಳಕು ಒಳಬರುವ ವಿನ್ಯಾಸ ಇವೆಲ್ಲವೂ ಆಧುನಿಕ ತಂತ್ರಜ್ಞಾನವಿಲ್ಲದೆ ನಿರ್ಮಾಣಗೊಂಡಿರುವುದು ನಿಜಕ್ಕೂ ವಿಸ್ಮಯ. ಮೂಡುಬಿದ್ರೆಯನ್ನು ಜೈನ ಕಾಶಿ ಎಂದೂ ಕರೆಯಲಾಗುತ್ತದೆ. ಸಹಸ್ರ ಕಂಬಗಳ ಬಸದಿ ಕೇವಲ ಕಲ್ಲಿನ ಕಟ್ಟಡವಲ್ಲ, ಅದು ಶಿಲ್ಪಿಗಳ ಪರಿಶ್ರಮ, ಭಕ್ತಿ, ವಿಜ್ಞಾನ, ಗಣಿತ ಮತ್ತು ಕಲೆಯ ಅದ್ಭುತ ಸಂಯೋಜನೆ. ಸಹಸ್ರ ಕಂಬಗಳ ಬಸದಿ ಕೇವಲ ಒಂದು ದೇವಾಲಯವಲ್ಲ, ಅದು ಕಲ್ಲಿನಲ್ಲಿ ಕೆತ್ತಿದ ಇತಿಹಾಸ, ಕಲೆ ಮತ್ತು ಭಕ್ತಿಯ ಅದ್ಭುತ ಸಂಗಮ. ಜೀವನದಲ್ಲಿ ಒಮ್ಮೆಯಾದರೂ ಈ ಅಪೂರ್ವ ವಾಸ್ತುಶಿಲ್ಪವನ್ನು ಕಣ್ತುಂಬಿಸಿಕೊಳ್ಳಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.